ವಯನಾಡು ದುರಂತದ ಬಗ್ಗೆ ಹೇಳಬೇಕು. ಇಡೀ ದೇಶವೇ ಮರಗ್ತಾ ಇದೆ. ಭೀಕರ ಭೂಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಈಗ 350ರ ಸನಿಹದಲ್ಲಿದೆ. ಸಾರಿ, ಕ್ಷಣಕ್ಕೂ ಕೂಡ ಈಗ ಮೃತರ ಸಂಖ್ಯೆ ಏರಿಕೆ ಕಾಣ್ತಾ ಇದೆ. 50 ಮಕ್ಕಳು ಸೇರಿದಂತೆ 350ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಕೆಸರಿನ ರಾಶಿಯಲ್ಲಿ, ನದಿಯಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಬದುಕುಳಿದವರಿಗಾಗಿ, ಮೃತಪಟ್ಟವರಿಗಾಗಿ ಸತತ 4ನೇ ದಿನವೂ ಕೂಡ ಮಳೆ ನಡುವೆನೇ ಸೇನೆ ಮತ್ತು ಎನ್ಡಿಆರ್ಎಫ್ ಪಡೆಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇವೆ. ಇವತ್ತು 3000ಕ್ಕೂ ಹೆಚ್ಚು ಮಂದಿ ಈ ಶೋಧ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಪದವೆಟ್ಟಿ ಕುನ್ನು ಬಳಿ ಭೂಕುಸಿತ ಉಂಟಾಗಿ ಬಾಹ್ಯ ಜಗತ್ತಿನ ಸಂಪರ್ಕವನ್ನು ಕಳೆದುಕೊಂಡು 4 ದಿನಗಳಿಂದ ರಕ್ಷಣೆಗಾಗಿ ಎದುರು ನೋಡ್ತಾ ಇದ್ದ ಒಂದೇ ಕುಟುಂಬದ 4ರನ್ನ ಭಾರತೀಯ ಸೇನೆ ಇವತ್ತು ಕಾಪಾಡಿದೆ. ಅಟ್ಟಮಾಲ ಅರಣ್ಯ ಪ್ರದೇಶದ ಗುಹೆಯೊಂದರಲ್ಲಿ ಆಶ್ರಯ ಪಡೆದಿದ್ದ ಆದಿವಾಸಿ ಕುಟುಂಬವೊಂದನ್ನು ಅರಣ್ಯ ಇಲಾಖೆ ರಕ್ಷಣೆ ಮಾಡಿದ್ದಾರೆ. ಪುಟ್ಟ ಮಕ್ಕಳನ್ನ ಸೇನೆ ಪ್ರಾಣದ ಹಂಗು ತೊರೆದು ರಕ್ಷಣೆ ಮಾಡಿದ್ದಾರೆ. ಭೂಕುಸಿತದಿಂದ ನಾಶವಾಗಿದ್ದ ಚುರಾಲ್ಮಾಲದ ಪೊಟ್ಟಮ್ಮಲ ಮನೆಯಲ್ಲಿ 40 ದಿನದ ಹಸುಗೂಸು ಮತ್ತು 6 ವರ್ಷದ ಬಾಲಕ ಅಚ್ಚರಿಯ ರೀತಿಯಲ್ಲಿ ಬದುಕುಳಿದಿದ್ದಾರೆ. ಇದೇ ಕುಟುಂಬದ 6 ಮಂದಿಯನ್ನ ಜಲಸ್ಫೋಟ ಆಪೋಷಣ ಪಡ್ಕೊಂಡಿದೆ. ಪಾಪ. ಚೆಲಿಯಾರ್ ನದಿಯಿಂದ ಈವರೆಗೂ 177 ಶವಗಳನ್ನು ಹೆಕ್ಕಿ ತೆಗೆದಿದ್ದಾರೆ. 74 ಅನಾಮಧೇಯ ಶವಗಳ ಸಾಮೂಹಿಕ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು 2ನೇ ದಿನವೂ ಕೂಡ ದುರಂತ ಸ್ಥಳದಲ್ಲಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಚಿತ್ರದುರ್ಗ ಮೂಲದ ವಯನಾಡು ಡಿಸಿ ಮೇಘಶ್ರೀ ಕಾರ್ಯಾಚರಣೆ ಕುರಿತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅಫಿಷಿಯಲ್ ಆಗಿ ಇವಾಗ 195 ಡಿಕ್ಲೇರ್ ಮಾಡಿದ್ದೀವಿ. ಮೋರ್ ದೆನ್ 2500 ಪೀಪಲ್ ಹ್ಯಾವ್ ಬೀನ್ ರೆಸ್ಕ್ಯೂಡ್. ಈ ನಂಬರ್ಸ್ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಇದು ಬೇರೆ ಬೇರೆ ಸೋರ್ಸಸ್ಸಿಂದ, ಟೂರಿಸ್ಟ್ ಅಸೋಸಿಯೇಷನ್ನಿಂದ ಮತ್ತು ಇಲ್ಲಿ ಹೋಮ್ ಸ್ಟೇಸ್ಗಳೆಲ್ಲ ಇತ್ತು. ಅದೇ ಫುಲ್ ಡೇಟಾನ ನಾವು ನಿಮಗೆ ಒಂದು ರೆಡಿ ಆಗಿದ ಮೇಲೆ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿ. ನಾವೀಗ ಮುಂಡಕೈನ ಸಮೀಪದ ವೆಳ್ಳೇರಿ ಗ್ರಾಮದಲ್ಲಿದ್ದೇವೆ. ವೆಳ್ಳೇರಿ ಗ್ರಾಮವು ಸಂಪೂರ್ಣವಾಗಿ ನಾಶವಾಗಿದೆ. ಇಲ್ಲಿ ಜನ ಅಂತೂ ಮೃತಪಟ್ಟಿರುವಂಥದ್ದು ಸ್ಪಷ್ಟವಾಗಿ ಖಚಿತವಾಗಿದೆ. ಆದರೆ ಪ್ರಾಣಿಗಳು ಉಳ್ಕೊಂಡಿದ್ದಾವೆ. ಆ ಪ್ರಾಣಿಗಳನ್ನು ರಕ್ಷಣೆ ಮಾಡಿಕೊಂಡು ಎನ್ಡಿಆರ್ಎಫ್ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಮಗದೊಂದು ಕಡೆಯಲ್ಲಿ ಈ ಗ್ರಾಮ ಎಷ್ಟರ ಮಟ್ಟಿಗೆ ಅಂದರೆ ಇದು ಕಾಡಂಚಿನ ಚಿಕ್ಕದೊಂದು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇಲ್ಲಿರುವಂಥವರು ಬಹುತೇಕರು ಸತ್ತು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದ್ದಾವೆ. ನಾವೀಗ ಗ್ರಾಮದ ಒಳಭಾಗಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಗಮನಿಸ್ತಾ ಇರ್ಬೋದು, ಇಲ್ಲಿದ್ದಂತಹ ಮನೆಗಳು ಎಲ್ಲವೂ ಕೂಡ ನಾಶವಾಗಿದ್ದಾವೆ. ಮತ್ತೊಂದು ಭಾಗದಲ್ಲೂ ಕೂಡ ನಾನು ನಿಮಗೆ ಹಾಗೆ ತೋರಿಸ್ತಾ ಹೋಗ್ತೇನೆ. ಇದು ಮುಂಡಕೈ ಮತ್ತು ಚೂರಲ್ಮಲೆ ಮಧ್ಯಭಾಗದ ಒಂದು ಗ್ರಾಮ. ಇದು ಗ್ರಾಮಕ್ಕೆ ಗ್ರಾಮವೇ ಸಂಪೂರ್ಣವಾಗಿ ಈಗ ಕೊಚ್ಚಿ ಹೋಗಿದೆ. ಇಲ್ಲಿ ಗ್ರಾಮದಲ್ಲಿ ಒಬ್ಬರು ಕೂಡ ಬದುಕುಳಿದಿರುವಂತಹ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ಚೂರಲ್ಮಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತವಾಗಿದೆ. ಭಾಳ ದೊಡ್ಡ ಪ್ರಮಾಣದ ಜನ ಸತ್ತೋಗಿದ್ದಾರೆ. ಆದರೆ ಇಂಥ ಚಿಕ್ಕ ಚಿಕ್ಕ ಹಲವು ಗ್ರಾಮಗಳಿದ್ದಾವೆ. ಆ ಗ್ರಾಮಗಳು ಕೂಡ ಇದೇ ರೀತಿಯಾಗಿ ಸಂಪೂರ್ಣವಾಗಿ ಜಲಸಮಾಧಿಯಾಗಿರುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡು. ಇನ್ನು ವಯನಾಡು ಗುಡ್ಡ ಕುಸಿತ ತೀವ್ರ ವಿಷಾದವನ್ನು ಉಳಿಸಿದೆ. ಯಾರು ಬದುಕಿರುವ ಸಾಧ್ಯತೆಯೇ ಇಲ್ಲ ಅಂತ ಕೇರಳ ಸರ್ಕಾರ ಪ್ರಕಟಣೆಯನ್ನ ಮಾಡಿದೆ. ಅಂತಹ ವಿಪತ್ತಿನಿಂದ ಬಾಧಿತರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ನಾಶವಾಗಿದ್ದ ಚುರಲ್ಮಾಲ ಮತ್ತು ಅಟ್ಟಮಾಲ ನಡುವಿನ ಏಕೈಕ ಸೇತುವೆಯನ್ನ ಸೇನೆ ಕೆಲವೇ ಗಂಟೆಗಳಲ್ಲಿ ಮರುಸ್ಥಾಪಿಸಿದೆ. ಬೆಂಗಳೂರಿನ ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ನ 160 ಸೈನಿಕರು ಅವಿರತ 16 ಗಂಟೆಗಳ ಶ್ರಮದಿಂದ 190 ಅಡಿ ಉದ್ದದ ಬೈಲಿ ಸೇತುವೆ ತಲೆ ಎತ್ತಿದೆ. 24 ಟನ್ ಭಾರದ ವಾಹನವು ಚಲಿಸಬಹುದಾದ ಸಾಮರ್ಥ್ಯವನ್ನು ಈ ಸೇತುವೆ ಹೊಂದಿದೆ. ಇದರ ನಿರ್ಮಾಣಕ್ಕಾಗಿ 19 ಪ್ಯಾನೆಲ್ ಅನ್ನು ಬಳಸಿದ್ದಾರೆ. ಮೇಜರ್ ಸೀತಾ ಶೆಲ್ಕೆ ಮತ್ತು ಮೇಜರ್ ಅನೀಶ್ ನೇತೃತ್ವದ ತಂಡ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದೆ. ಸೇತುವೆ ಪೂರ್ಣಗೊಂಡ ತಕ್ಷಣ ಸೇನೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಈ ತಂಡಕ್ಕೀಗ ಮೆಚ್ಚುಗೆಯ ಮಹಾಪುರವೇ ಹರಿದು ಬರ್ತಾ ಇದೆ. ಈ ಸೇತುವೆ ನಿರ್ಮಾಣದಿಂದ ರಕ್ಷಣಾ ಕಾರ್ಯ ಚುರುಕು ಪಡ್ಕೊಂಡಿದೆ. ಸಂಪರ್ಕ ಸುಗಮವಾಗಿದೆ. ಜೆಸಿಬಿಗಳು ಅಟ್ಟಮಾಲ ತಲುಪಿ ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಾವಿರಾರು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಚೂರಲ್ಮಲೈ ಪ್ರದೇಶದಲ್ಲಿ ಜಲಪ್ರಳಯವೇನಾಗಿತ್ತು, ಇವತ್ತಿನಿಂದ ಅಲ್ಲಿ ಕಾರ್ಯಾಚರಣೆಯು ಕೂಡ ಬಹಳ ಬಿರುಸನಗೊಂಡಿದೆ. ಅದಕ್ಕೆ ಪ್ರಮುಖವಾದಂತಹ ಕಾರಣ ಈ ಬೃಹತ್ ಆದಂತಹ ಕಬ್ಬಿಣದ ಬ್ರಿಡ್ಜ್. ಈ ಬ್ರಿಡ್ಜ್ ಮೇಲೆ ಜೆಸಿಬಿಗಳು, ಆಂಬ್ಯುಲೆನ್ಸ್ಗಳು, ಜೊತೆಗೆ ಜೀಪ್ಗಳು ಎಲ್ಲದೂ ಕೂಡ ಸರಾಗವಾಗಿ ಸಾಗಬಹುದಾಗಿದೆ. ಈ ಒಂದು ತಾತ್ಕಾಲಿಕವಾದಂತಹ ಬ್ರಿಡ್ಜ್ನಿಂದಾಗಿ ಇವತ್ತು ಕಾರ್ಯಾಚರಣೆ ಅಂತೂ ಬಹಳ ಸಲೀಸಾಗ್ತಾ ಇದೆ. ಯಾಕಂದರೆ ಕಳೆದ 3 ದಿನಗಳಿಂದ ಇದ್ದಂತಹ ಬಹುದೊಡ್ಡ ಅಡ್ಡಿಯೇ ಇದು. ಈ ಭಾಗದಿಂದ ಬೇರೆ ಭಾಗಕ್ಕೆ ಜೆಸಿಬಿಗಳನ್ನು ಸಾಗಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಇವತ್ತು ಹೆಚ್ಚು ಕಡಿಮೆ ಭಾಳಷ್ಟು ಜೆಸಿಬಿಗಳು ಇದೇ ಸೇತುವೆ ಮೂಲಕ, ಯಾಕೆಂದರೆ ಈ ಸೇತುವೆ ಏನಿತ್ತು, ಈ ಸೇತುವೆ ಬಹಳ ಮುಖ್ಯವಾದಂತಹ ಸೇತುವೆ ಸಂಪರ್ಕ ಕಲ್ಪಿಸೋದಕ್ಕೆ. ಈ ಎಲ್ಲ ದೃಷ್ಟಿಯಿಂದಾಗಿ ಎನ್ಡಿಆರ್ಎಫ್ ಮತ್ತು ಸೇನಾ ತಂಡದವರು ಕಟ್ಟಿದಂತಹ ಈ ಬ್ರಿಡ್ಜಿನ ಅನುಕೂಲ ಇವತ್ತಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಕಾರ್ಯಾಚರಣೆಯ ದೃಷ್ಟಿಯಿಂದಾಗಿ ಈ ಬ್ರಿಡ್ಜ್ನ ಕಟ್ಟುವಂಥದ್ದು ಬಹಳ ಮಹತ್ತರವಾಗಿತ್ತು. ಆ ಕಾರ್ಯವನ್ನು
NDRF ಮತ್ತು ಸೇನಾ ಅವರು ಯಶಸ್ವಿಗೊಳಿಸಿದ್ದಾರೆ. ಇವತ್ತಿನಿಂದ ಈ ಬ್ರಿಡ್ಜ್ ಮೇಲೆಯೇ ಬೇರೆ ರೀತಿಯಾದಂಥ ಎಲ್ಲ ಕಾರ್ಯಾಚರಣೆಯು ಕೂಡ ಶುರುವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. ಇನ್ನೊಂದಷ್ಟು ವರ್ಷಗಳು ಕಳೆದ್ರೆ ಅಲ್ಲಿ ಮತ್ತೆ ಮನೆ ಕಟ್ಕೊಂಡು ಮತ್ತೆ ಜೀವನ ನಡೆಸಬಹುದು. ಆಗಿನ್ಯಾವತ್ತೂ ಇಂಥದ್ದೇ ಆಗ್ಬಹುದು. ಆ ಸನ್ನಿವೇಶ ಈ ಕಟ್ಟುವಂತ ಪರಿಸ್ಥಿತಿಯಲ್ಲಿ ಸಾಧ್ಯನೇ ಇಲ್ಲ, ತಾಕೋದೇನಲ್ಲ. ನದಿ ತನ್ನ ಪಾತ್ರವನ್ನ ಬದಲಾವಣೆಯನ್ನು ಮಾಡ್ಕೊಂಡು ತನ್ನ ವಿಶಾಲತೆಯನ್ನ ಬದಲಾವಣೆ ಮಾಡ್ಕೊಂಡಿದೆ. ಅದರ ವ್ಯಾಪ್ತಿ ಚೇಂಜ್ ಆಗಿದೆ. ನಾನು ಇವತ್ತು ಮ್ಯಾಪಲ್ಲಿ ನೋಡ್ತಾ ಇದ್ದೆ, ಆ್ಯಕ್ಚುಲಿ ಮೊನ್ನೆಯಿಂದಲೂ ಕೂಡ ಅದರ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಹೇಗೆ ಬರ್ತಾ ಇದೆ ಇನ್ಫಾರ್ಮೇಶನ್ ಅಂತಂದ್ರೆ, ನಿಮಗೆ ಯಾವ ಜಾಗದಲ್ಲಿ ಈ ಪ್ರಮಾಣದಲ್ಲಿ ನೀರು ಸುರಿತೋ ಆ ಜಾಗಕ್ಕೆ ಇನ್ನೂ ತಲುಪಕ್ಕೆ ಆಗಿಲ್ಲ. ಅದು ಸುಮಾರು ಬರೀ ನದಿ ತಿರುವರೆ 30-40 ಕಿಲೋಮೀಟರ್ ವರೆಗೂ ಕೂಡ ಇವತ್ತೇನು ಬಾಡಿಗಳು ಸಿಗ್ತಾ ಇವೆ, 30-40 ಕಿಲೋಮೀಟರ್ ದೂರದಲ್ಲಿ ಅದರ ಬಾಡಿಗಳು ಸಿಗ್ತಾ ಇರೋದು, ಮೃತದೇಹಗಳು ಸಿಗ್ತಾ ಇರೋದು. ಹೇಗೆ ಅಂತ ನೋಡಿದಾಗ 15-20 ಅಡಿಯವರೆಗೂ ಕೂಡ ಅದರ ನೀರು ರಭಸವಾಗಿ ಹರ್ಕೊಂಡು ಹೋಗಿರೋದು. ಅಷ್ಟು ಎತ್ತರದಲ್ಲಿ ಮಣ್ಣುಗಳನ್ನು ಕೊಚ್ಕೊಂಡು ಹೋದ 15-20 ಅಡಿ ಎತ್ತರದಲ್ಲಿ ಮಣ್ಣು, ಕೆಸರು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿರೋ ಪರಿಣಾಮವಾಗಿ ಗ್ರಾಮಗಳಿಂಗಾಗಿರೋದು. ಆಮೇಲೆ ಅಲ್ಲೆಲ್ಲ ಮುಂದೆ ನಂಗೆ ಹೇಳ್ತಾ ಇದ್ರು, ಅವಾಗಲೇ ನಾನು ನೋಡ್ತಾ ಇದ್ದೆ ಅದನ್ನ, ಜಲಪಾತಗಳೆಲ್ಲ ಇದಾವಂತೆ ಮುಂದೆ. ಆ ಮೇಲ್ಗಡೆಯಿಂದ ಈ ಮೃತದೇಹಗಳೇನೆಲ್ಲ ಹೋಗಿದಾವೆ, ಆ ನೀರಿನಿಂದ ಜಲಪಾತಗಳೆಲ್ಲ ಬಿದ್ದು ಅದಾದ ನಂತರ ಮುಂದೆ ಹರ್ಕೊಂಡು ಹೋಗಿ 30-40 ಕಿಲೋಮೀಟರ್ ದೂರದಲ್ಲಿ ಬಿದ್ದಿರೋದು. ಕೆಲವು ಕಡೆ ಕೈ ಸಿಕ್ಕಿವೆ, ಕೆಲವು ಕಡೆಗಳ ಕಾಲು ಸಿಕ್ಕಿವೆ, ಅರ್ಧಂಬರ್ಧ ಮುಖ ಜಜ್ಜೋಗಿವೆ. ಹೆಂಗೆ ಅದನ್ನು ನೋಡ್ಬೇಕಾದ್ರೆ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಸಂಕಟ ಆಗ್ಬಿಡುತ್ತೆ ಅದನ್ನೆಲ್ಲ ನೋಡಿದಾಗ. ಆ ಮಕ್ಕಳದ್ದಂತೂ ಯಪ್ಪ ಕರಳು ಹಿಂಡಿದಂಗೆ ಆಗ್ಬಿಡುತ್ತೆ, ಏನೇನೋ ನೆನಪಾಗ್ಬಿಡುತ್ತೆ ನಮಗೆ. ಇನ್ನು ಕೇರಳದ ವಯನಾಡು ದುರಂತ ಅಂತ ಕಿವಿಗೆ ಬಿದ್ರೇನೆ ಒಂಥರ ಸಂಕಟ ಆಗುತ್ತೆ. ಸೊ ದುರಂತದಿಂದ ಪಾರಾದವರ ಕಥೆ ಮನ ಕಲಕುವಂತಿದೆ. ಗುಂಡ್ಲುಪೇಟೆ ತಾಲೂಕಿನ ತ್ರಯಂಬಕರಪುರದ ವೃದ್ಧ ಸ್ವಾಮಿ ಶೆಟ್ಟಿ ಸಾವಿನ ಸುಳಿಯಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಅಣ್ಣನ ತಿಥಿ ಕಾರ್ಯಕ್ಕೆ ಅಂತ ಚುರಲ್ಮಾಲಾದ ತೆರಳಿದ್ರು ಸ್ವಾಮಿ ಶೆಟ್ಟಿ. ತಂತಿ ಬೇಲಿಯ ಸಹಾಯದಿಂದ ಜೀವ ಉಳಿಸಿಕೊಂಡಿದ್ದಾರೆ. ಜೊತೆಗೆ ತನ್ನ ಮಗಳು ಮತ್ತೆ ಮೊಮ್ಮಗನ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಕಣ್ಮುಂದೆನೇ ಕೊಚ್ಚಿ ಹೋದ 9 ತಿಂಗಳ ತುಂಬು ಗರ್ಭಿಣಿ ಮತ್ತು ಆಕೆಯ ಗಂಡನನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅನ್ನುವಂಥ ನೋವು ಅವರನ್ನ ಕಾಡ್ತಾ ಇದೆ. ಅದು ಕೊನೆಯವರೆಗೂ ಇರುತ್ತೆ. ಅತ ದುರಂತದಲ್ಲಿ ಮೃತಪಟ್ಟಿದ್ದ ಅಜ್ಜಿ ಮೊಮ್ಮಗ ಲೀಲಾವತಿ ನಿಹಾನ್ ಅಂತ್ಯಕ್ರಿಯೆ KR ಪೇಟೆಯ ಕತ್ತರಘಟ್ಟದಲ್ಲಿ ನೆರವೇರಿದೆ. ಏನಾಯ್ತು ಅಂದ್ರೆ ನೀರೆಲ್ಲ ತುಂಬಿಡ್ತಲ್ಲ, ಅದು ತುಂಬಿದಾಗ ಒಂದೊಂದಾಗಿ ಒಬ್ಬೊಬ್ಬರು ಮಕ್ಕಳು ಹಿಡ್ಕೊಂಡು ಒಬ್ಬೊಬ್ಬರಿಗೆ ತಬ್ಬಿ ಹಿಡ್ಕೊಂಡು ಒಂದೇ ಸಾರಿ ಬಿದ್ರು. ಆದ್ರೂ ಕೆಮ್ಮ ಇತ್ತು, ಎಳ್ಕೊಂಡು ಹೋಗಿದ್ರು. ಒಂದು ಡೋರ್ ತೆಗ್ದಾಗ ಹೊರಗಡೆ ಬಿಟ್ಟಾಗ ಒಂದು ಕಂಬಿ ಇರುತ್ತಾ, ಆ ಕಂಬಿ ಕೊಣಗ ಹಿಡ್ಕೊಂಡಾಗ ಆ ಮಕ್ಕಳ ಕೊಣಗ ಬಲಗಡೆ ತಳ್ಬಿಟ್ಟು ನಾ ಎಡಗಡೆ ನಿಂತ್ಕೊಂಡ್ಬಿಟ್ಟು. ರಾಜ್ಯದಲ್ಲಿ ಮಳೆಗೆ ಗುಡ್ಡ ರಸ್ತೆಗಳ ಕುಸಿತ ಮಾತ್ರ ನಿಲ್ತಾನೆ ಇಲ್ಲ. ಹಾಸನದಲ್ಲಂತೂ ಇಂತಹ ಅವಘಡಗಳು ಮೇಲಿಂದ ಮೇಲೆ ಸಂಭವಿಸ್ತಾ ಇದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡತಪ್ಲು ಬಳಿ ಗುಡ್ಡ ಕುಸಿತದಿಂದಾಗಿ ರಸ್ತೆ ಸಂಚಾರ ಬಂದ್ ಆಗಿತ್ತು. ಶಿರಾಡಿ ಘಾಟ್ನಲ್ಲಿ ಜುಲೈ 31ರಂದು ಸಂಭವಿಸಿದ ಗುಡ್ಡ ಕುಸಿತದಿಂದ ವಾಹನ ಸವಾರರು ಜೀವ ಉಳಿಸಿಕೊಳ್ಳಲು ಪರದಾಡಿರೋ ವಿಡಿಯೋ ವೈರಲ್ ಆಗಿದೆ. ಶಿರಾಡಿ ಘಾಟ್ ಬಂದ ಬೆನ್ನಲ್ಲೇ ಚಾರ್ಮಾಡಿ ಘಾಟ್ನಲ್ಲಿ ಕೂಡ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆದರೆ ಅಲ್ಲೂ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. 22 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಮಣ್ಣು ಕುಸಿಯುವ ಆತಂಕದಲ್ಲೇ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಕಾರವಾರದ ದೇವಬಾಗ್ ಕಡಲ ತೀರ ಪ್ರದೇಶದಲ್ಲಿ ರಸ್ತೆ ಕೂಡ ಕುಸಿದಿದೆ. ದಕ್ಷಿಣ ಕನ್ನಡದ ಕೆತ್ತಿಕಲ್ ಬಳಿ ಗುಡ್ಡಗಳನ್ನು ಅವೈಜ್ಞಾನಿಕವಾಗಿ ಕತ್ತರಿಸಿದ ಸಂಬಂಧ ಉನ್ನತ ಮಟ್ಟದ ತನಿಖೆಗೆ ಸಚಿವ ದಿನೇಶ್ ಗುಂಡೂರಾವ್ ಆದೇಶ ಮಾಡಿದ್ದಾರೆ. ಇನ್ನು ಅರಕಲಗೂಡಿನ ಕೆರೆಕೋಡಿ ಬಳಿ ರಸ್ತೆ ಕುಸಿದು ಕೋಣನೂರು ಮಡಿಕೇರಿ ನಡುವೆ ಸಂಪರ್ಕ ಕಡಿತವಾಗಿದೆ. ಕೆಲವು ಭಾಗಗಳಲ್ಲಿ ಈಗಲೂ ಕೂಡ ಹೋಗಬೇಕಾದ್ರೆ ಘಾಟ್ ಸೆಕ್ಷನ್ಸ್ಗಳಲ್ಲಿ ಬಹಳ ಜನ ವೀಕೆಂಡ್ಗಳಲ್ಲಿ ಹೋಗುವಂಥ ಪ್ಲ್ಯಾನನ್ನು ಮಾಡ್ಕೊಳ್ತಾ ಇರ್ತೀರ. ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ಈಗ ಹೋಗಕ್ಕೆ ಹೋಗಬೇಡಿ. ನನ್ನ ಫ್ಯಾಮಿಲಿ ಬಿಟ್ಟು ಹೋಗಿದ್ದೆ, ನಾನು ಒಬ್ಬರೇ ಹೋಗ್ತಾ ಇದ್ದೀನಿ ಬಿಡಿ, ಅಂತಹ ಸಾಹಸನೂ ಮಾಡಬೇಡಿ. ಮಳೆ ನಿಲ್ಲಿ ಎಲ್ಲ ನಿಂತಾದ್ಮೇಲೆ ಹೋಗಿ, ಏನು ಅರ್ಜೆಂಟ್ ಏನೂ ಇಲ್ಲ. ಯಾಕಂದರೆ ಎಲ್ಲಿ ಹೇಗೆ ಕುಸಿಯುತ್ತೆ ಏನಾಗುತ್ತೆ ಅನ್ನುವಂಥ ಹೇಳೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇಲ್ಲ. ಮಳೆ ನಿಲ್ಲೋ ಲಕ್ಷಣಗಳಂತೂ ಸದ್ಯಕ್ಕಂತೂ ಇಲ್ಲ. ದಯವಿಟ್ಟು ಹೋಗಬೇಡಿ, ಕಾಳಜಿ ವಹಿಸ್ಕೊಳ್ಳಿ.